ವಾಟಾಳ್ ನಾಗರಾಜ್ ಒಬ್ಬರೇ ಇದ್ರು ವಿಧಾನಸಭೆ ಶಾಸನ ಸಭೆಯಲ್ಲಿ. ಅವರ ಕೂಗು ಯಾವತ್ತೂ ಅಡಗಿರಲಿಲ್ಲ. ವಿಧಾನಸಭೆಯಲ್ಲಿ ಅತಿ ದೊಡ್ಡ ಗಲಾಟೆ ಆಗುವಾಗ 224ರಲ್ಲಿ ಅವತ್ತು ಎದ್ದು ಒಬ್ಬ ಯಾವನಾದ್ರೂ ಗುಡುತ್ತಿದ್ದ ಅಂದ್ರೆ ಅದು ವಾಟಾಳ್ ನಾಗರಾಜ್ ಮಾತ್ರ. ಕ್ರಾಂತಿಕಾರಿಯಾಗಿ 224 ಜನ ಶಾಸಕರಲ್ಲಿ ಒಬ್ಬ ವಾಟಾಳ್ ಕನ್ನಡದ ಕೂಗಾಗಿ ಅಲ್ಲಿ ವಿಜೃಂಭಿಸ್ತಾ ಇದ್ರು, ಪ್ರತಿಭಟಿಸ್ತಾ ಇದ್ರು. ಆಗ ಯಾರ ಕಾಲ ಯಾರು ಎಳಿಬೇಡ್ರಿ, ನೋಡಿ ಕೊಡ್ರಿ ಪ್ರತಿ ವರ್ಷ ಕೊಡಿ ಒಬ್ಬೊಬ್ಬ ಹೋರಾಟಗಾರನಿಗೆ ಪ್ರಶಸ್ತಿ ಕೊಡಿ, ಯಾರನ್ನ ಬೇಡುವಂತ ಅಗತ್ಯ ಇಲ್ಲ. ಅಲ್ಲಿ ಕನ್ನಡದ ಧ್ವನಿ ಯಾವ ಕನಿಷ್ಠ ಈ ವಯಸ್ಸಿನಲ್ಲಾದ್ರು ಗೌರವಿತವಾಗಿ ವಾಟಾಳ್ ನಾಗರಾಜ್ ಅವ್ರನ್ನ ವಿಧಾನ ಪರಿಷತ್ತಿಗೆ ನಾವು ಕಣ್ಣ ಮಾಡುವುದಾಯ್ತು. ಇವತ್ತು ವಿಧಾನ ಪರಿಷತ್ಗೆ 50 ಕೋಟಿ 100 ಕೋಟಿ ತಗೊಂಡು ಮಾರ್ಕೋತೀರಿ ಅಂದ್ರೆ ನಿಮಗೆ ಯಾವ ಯೋಗ್ಯತೆ ಇದೆ? ನಿಮಗೆ ನಾಟಕಕ್ಕೆ ಕನ್ನಡಿಗರಿಗೆ ಭಾರಿ ದೊಡ್ಡ ಕುತ್ತು ಬರುತ್ತೆ. ಅದು ಆಗದಂಗೆ ಕಾಪಾಡಿಕೊಳ್ಳುವ ಶಕ್ತಿ ಇವತ್ತು ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹರೀಶ್ ಬಂದು ನನ್ನ ಜೊತೆಲಿ ಕುಂತು ಮಾತಾಡಿದಾಗ ಬರ್ತೀನಿ ನಾನು ನಿನ್ ಜೊತೆಲಿ ಬರ್ತೀನಿ ಮಾಡ್ರಿ. ಯಾರ್ಯಾರಿಗೂ ಪ್ರಶಸ್ತಿ, ಯಾರ್ಯಾರಿಗೂ ಪುರಸ್ಕಾರ, ಯಾರ್ಯಾರಿಗೂ ನಾನು ನೋಡಿದೆ ಮೊನ್ನೆ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟು ಹೋಗಿದ್ದೆ. ಆ ಕಾರ್ಯಕ್ರಮ ಕರೆದಿದ್ರು ಗೆಸ್ಟ್ ಆಗಿ. 5 ನಿಮಿಷ ಕೂತ್ಕೊಳ್ಳಕ್ಕಾಗಿಲ್ಲ ಆ ವೇದಿಕೆಯಲ್ಲಿ. ಅಸಹ್ಯ ಅನ್ನಿಸ್ಬಿಡ್ತು. ಇವತ್ತಿನ ಒಳ್ಳೆ ತೀರ್ಮಾನ, ತಿಂಗಳಿಗಾದ್ರೂ ಒಮ್ಮೆ ಇಂಥ ಸಭೆಗಳು ನಡೀಲಿ. ವಾಟಾಳ್ ನಾಗರಾಜ್ ಅವರು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರವು ಇಂಥದ್ದೊಂದು ಪ್ರಶಸ್ತಿ ಕೊಡ್ಲಿಲ್ಲಪ್ಪ, ಇಷ್ಟು ವರ್ಷ ಹೋರಾಟ ಮಾಡಿದ್ದಕ್ಕೆ ನಾನು ಸಾರ್ಥಕತೆ ಪಡ್ಕೊಂಡೆ ಅಂತ ಹೇಳಿ ರಾತ್ರಿ ತುಂಬಾ ಚೆನ್ನಾಗಿ ಅವತ್ತು ರಾತ್ರಿ ನಿದ್ದೆ ಮಾಡಬೇಕು. ವಾಟಾಳ್ ನಾಗರಾಜ್ ಸಾರ್ಥಕ ಆಯಿತು. ರಾಜ್ಯಗಳಿಂದ ಭಾರತದ ಒಕ್ಕೂಟವೇ ಹೊರತು ಒಂದು ಉತ್ತರ ಭಾರತದ ಹಿಂದಿಗಳಿಂದ ಭಾರತ ಕಟ್ಟಿಲ್ಲ ನಾವು. ಇದನ್ನ ನಾವು ಕೇಳಿದ್ರೆ ನಕಲಿ ದೇಶಭಕ್ತರು ಇವ್ರು ದೇಶ ಹೊಡೆ ಕೊಟ್ಟಿದ್ದಾರೆ ಅಂತಾರೆ. ನಕಲಿ ದೇಶಭಕ್ತರು ಇದ್ದಾರೆ ನಮ್ಮಲ್ಲಿ, ಅಸಲಿ ಅಲ್ಲ, ನಕಲಿ ದೇಶಭಕ್ತರು. ಅವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟಿದೀವಿ ದೇಶನ. ಕೇಳೋ ಹಕ್ಕು ಎಲ್ಲರಿಗೂ ಇದೆ ಈ ದೇಶದಲ್ಲಿ. ಸಾಂಸ್ಕೃತಿಕವಾಗಿ ಮೂಲ ಕನ್ನಡದ ತಾಯಿ ಬೇರು ಜಾನಪದ ಅದು ವಿಜೃಂಭಿಸ್ಲಿ. ಅವತ್ತು ಕಾರ್ಯಕ್ರಮದಲ್ಲಿ ಭಾರಿ ದೊಡ್ಡ ಜಾನಪದ ಕಲಾವಿದರನ್ನು ಇಟ್ಕೊಂಡು ಒಂದು ದೊಡ್ಡ ಸಂಗೀತ ಸಂಜೆ ಹಾಗೆ. ಇನ್ನು ಪ್ರಶಸ್ತಿ ಹೇಗಿರ್ಬೇಕು ಅಂದ್ರೆ ಪದ್ಮಭೂಷಣನೋ ಪದ್ಮವಿಭೂಷಣನೋ ಭಾರತ ರತ್ನವೂ ಕೊಟ್ರೆ ತೃಪ್ತಿ ಆಗಿರಬಾರ್ದು ವಾಟಾಳ್ ನಾಗರಾಜ್ಗೆ. ಅಷ್ಟು ಅದ್ಭುತವಾದ ಪ್ರಶಸ್ತಿನಲ್ಲ, ಸತ್ಕಾರ. ನೀವು ಹೋರಾಟವನ್ನ ಚಟ ಅಂತ ಅನ್ಕೋಬಾರ್ದು, ಪ್ರತಿಷ್ಠೆ ಅನ್ಕೋಬಾರ್ದು. ನಿಸ್ವಾರ್ಥದಿಂದ ಕನ್ನಡ ನೆಲದ ಈ ತಾಯಿ ಸೇವೆ ಋಣ ಅಂತ ಹೇಳಿ ಕೆಲಸ ಮಾಡಿದಾಗ ಮಾತ್ರ ಅದು ನಾವು ಅಂದ್ಕೊಂಡಂತ ಗುರಿ ಮುಟ್ಲಿಕ್ಕೆ ಆಗತ್ತೆ. ಇಲ್ಲದೆ ಹೋದ್ರೆ ಇನ್ನೂ 50 ವರ್ಷ 100 ವರ್ಷ ಇದೇ ತರ ಚಳುವಳಿಗಳಾದ್ರೆ ಬಹುಶಃ ನಮ್ಮ ಅಂತ್ಯದ ದಿನಗಳು ಇನ್ನೇನು 16 ವರ್ಷಗಳಲ್ಲಿ ನಮ್ಮ ಕಥೆಗಳು ಮುಗ್ದಿರುತ್ತೆ. ಆ ಕಾರ್ಯಕ್ರಮಕ್ಕೆ ಯಾರನ್ನೂ ಬಿಡಬೇಡಿ. ಅವ್ರು ನಮ್ಮನ್ನು ಬಿಟ್ರು, ನಾವು ಅವ್ರನ್ನ ಬಿಡೋದು ಬೇಡ. ಎಲ್ಲರನ್ನೂ ಪ್ರೀತಿಯಿಂದ ಕರೀರಿ, ಗೌರವದಿಂದ ಕರೀರಿ. ಮಾತು ಸಹಜ, ಟೀಕೆಗಳು ಸಹಜ, ಅತೃಪ್ತಿಗಳು ಸಹಜ, ಎಲ್ಲೂ ಬಿಟ್ಟಿದ್ದಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮನೂ ಸಹ ಟೀಕೆ ಮಾಡಿದ ದೇಶ ನಮ್ದು. ನಮ್ಮ ಟೀಕೆ ಮಾಡಬಾರ್ದು ಅಂದ್ರೆ ಅದು ಸರಿ ಅನ್ಸಲ್ಲ. ಹೊರಟಿದೀವಿ ನಾವು. ಇಲ್ಲ ದಡ ಮುಟ್ಟಬೇಕು, ಇಲ್ಲ ಕೊನೆ ಕಾಣಬೇಕು ಅಂದಮೇಲೆ ಎಲ್ಲವನ್ನು ಎದುರಿಸುವ ತಾಕತ್ತು ಕನ್ನಡ ಹೋರಾಟಗಾರರಿಗೆ ಬರಬೇಕು. ಅದಕ್ಕೋಸ್ಕರ ಒಂದು ಒಳ್ಳೆಯ ತೀರ್ಮಾನ, ಇವತ್ತಿನ ಸಭೆಯ ತೀರ್ಮಾನ ಒಂದು ಒಳ್ಳೆಯ ತೀರ್ಮಾನ. ಬಹುಶಃ ನೀವೆಲ್ಲ ಹೇಳ್ತಾ ಇದ್ರಿ ವಾಟಾಳ್ ನಾಗರಾಜ್ ಸತ್ಕಾರ ಅದು ಕನ್ನಡ ಸಂಘಟನೆಗಳ ಸತ್ಕಾರ ಅನ್ನೋದಕ್ಕಿಂತ 7.5 ಕೋಟಿ ಕನ್ನಡಿಗರ ಸತ್ಕಾರ ಆಗಿದೆ. 7.5 ಕೋಟಿಯ ಪ್ರತಿನಿಧಿಯಾಗುವ ವಾಟಾಳ್ ನಾಗರಾಜ್ ಅವರಿಗೆ ನಾವು ಸತ್ಕಾರ ಮಾಡ್ತಾ ಇದ್ದೀವಿ. ಅದೇ ಸತ್ಕಾರ ಈ ನೆಲದ ಒಂದು ದಿನ ಚಳುವಳಿ ಮಾಡಿದನಿಗೂ ಅದೇ ಸತ್ಕಾರ ಒಂದಿನ ಸಿಗುತ್ತೆ ಅನ್ನೋದು ಅದು ಸಂದೇಶ ಕೊಡಬೇಕು.